ಹುಬ್ಬಳ್ಳಿ ಪೊಲೀಸರು ಒಂದು ಇತಿಹಾಸವನ್ನೇ ಸೃಷ್ಟಿ ಮಾಡಿದ್ದಾರೆ. ಬಾಲಕಿ ಮೇಲೆ ಆ ನೀಚ ಆ ಪಾಪಿ ಕಿಡ್ನಾಪ್ ಮಾಡಿ ಹತ್ಯೆ ಮಾಡಿದ್ನಲ್ಲ, ಈ ಕೃತ್ಯ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಕಿಮ್ಸ್ ಆಸ್ಪತ್ರೆಯಲ್ಲಿ ಬಾಲಕಿಯ ಮರಣೋತ್ತರ ಪರೀಕ್ಷೆ ಆಗ್ತಾ ಇದೆ. ಕಿಮ್ಸ್ ಆಸ್ಪತ್ರೆಗೆ ಮೃತ ಬಾಲಕಿಯ ತಂದೆ ಈಗ ಆಗಮಿಸಿದ್ದಾರೆ. ಇನ್ನು ಸ್ವಲ್ಪತ್ರಲ್ಲೇ ಮರಣೋತ್ತರ ಪರೀಕ್ಷೆ ಶುರುವಾಗುತ್ತೆ. ತಾಲೂಕು ದಂಡಾಧಿಕಾರಿ ಸಮ್ಮುಖದಲ್ಲಿ ಮರಣೋತ್ತರ ಪರೀಕ್ಷೆ ಆಗುತ್ತೆ. ಮರಣೋತ್ತರ ಪರೀಕ್ಷೆಯ ನಂತರ ಮೃತದೇಹವನ್ನ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗುತ್ತೆ. ಬಾಲಕಿಯ ನಿವಾಸದ ಬಳಿ ಅಂತಿಮ ದರ್ಶನಕ್ಕೂ ಕೂಡ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಅದಾದ ನಂತರ ದೇವಾಂಗಪೇಟೆ ರುದ್ರಭೂಮಿಯಲ್ಲಿ ಅಂತ್ಯ ಸಂಸ್ಕಾರವನ್ನ ನೆರವೇರಿಸಲಾಗುತ್ತೆ. ಕುರುಬ ಸಮುದಾಯದ ವಿಧಿವಿಧಾನದಂತೆ ಅಂತ್ಯಕ್ರಿಯೆ ನೆರವೇರುತ್ತೆ. ಒಂದು ಕಡೆ ಈ ಸಾವಿಗೆ ನ್ಯಾಯ ಸಿಕ್ಕಂತಾಗಿದೆ. ಈ ನೀಚ ಕೃತ್ಯ ಎಸಗದ್ದಲ್ಲ ಆ ಪಾಪಿನ ಎನ್ಕೌಂಟರ್ ಮಾಡ್ತಾರೆ. PSI ಅನ್ನಪೂರ್ಣ ಅರೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ಈ ಘಟನೆ ಆದ ನಂತರ ಕೆಲವೇ ಗಂಟೆಗಳಲ್ಲಿ ಆತ ಸಿಕ್ಕಿಬೀಳ್ತಾನೆ. ಪ್ರಾಥಮಿಕ ಹಂತದ ವಿಚಾರಣೆಯನ್ನ ಮಾಡ್ತಾರೆ. ಹಿಂಗೆ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಪೊಲೀಸರ ಮೇಲೆ ಹಲ್ಲೆ ಮಾಡಿ ಎಸ್ಕೇಪ್ ಆಗೋದಕ್ಕೆ ಮುಂದಾಗ್ತಾನೆ. ಆಗ PSI ಅನ್ನಪೂರ್ಣ ಅವರು ಕಾಲಿಗೆ ಗುಂಡೊಡಿತಾರೆ. ಅಷ್ಟಾದ್ರೂ ಆ ಪಾಪಿ ಆ ನೀಚ ಬಿಡೋದಿಲ್ಲ. ಕಲ್ಲನ್ನ ಎಸೆಯೋದಕ್ಕೆ ಮುಂದಾಗ್ತಾನೆ. ಪೊಲೀಸರ ಮೇಲೆ ಕಲ್ಲು ಹಿಡಿಯೋದಕ್ಕೆ ಮುಂದಾಗ್ತಾನೆ. ಮತ್ತೊಮ್ಮೆ ಫೈರ್ ಮಾಡಿದಂತಹ ಸಂದರ್ಭದಲ್ಲಿ ಆ ಗುಂಡು ಸೀದಾ ಈ ಪಾಪಿ ಇದನ್ನಲ್ಲ ಎದೆಗೆ ಹೋಗ್ಬಿಡುತ್ತೆ. ಆ ಗುಂಡು ಸಾವನ್ನಪ್ತಾನೆ. ಈ ಕಾರ್ಯಕ್ಕೆ ಶ್ಲಾಘನೆ ವ್ಯಕ್ತವಾಗ್ತಾ ಇದೆ. ಒಂದು ಕಡೆ ನ್ಯಾಯ ಸಿಕ್ತು ಅನ್ನೋದು ಸಾಮಾಜಿಕ ವಲಯದಲ್ಲಿ ಆಗ್ತಾ ಇರುವಂತಹ ಒಂದು ಚರ್ಚೆಗಳು. ಈತನಿಗೆ ಇಂಥ ಶಿಕ್ಷೆಯೇ ಆಗಬೇಕಾಗಿತ್ತು, ಅದು ಆಗೇ ಆಗಿದೆ ಹೀಗಂತ ಕುಟುಂಬಸ್ಥರು ಹೇಳ್ತಾ ಇದ್ದಾರೆ. ಎಷ್ಟೆಲ್ಲ ಆದ್ರೂ ಕೂಡ ಪಾಪ ಇನ್ನ ಪುಟ್ಟ ಮಗು, 5 ವರ್ಷ ಅಷ್ಟೇ ಆ ಬಾಲಕಿಗೆ ಇತ್ತು. ಸಾವಿರಾರು ಕನಸುಗಳನ್ನ ಕಾಣಿಸಿದ್ರು ಅವರ ಪೋಷಕರು. ಬಹಳ ಎತ್ತರಕ್ಕೆ ಬೆಳೆದ ನಂತರ ನಮ್ಮ ಹುಡುಗಿ ಇವತ್ತು ನೆಕ್ಸ್ಟ್ ಡಾಕ್ಟರ್ ಆಗ್ತಾರೆ, ಇಂಜಿನಿಯರ್ ಆಗ್ತಾರೆ, ಪೈಲಟ್ ಆಗ್ತಾಳೆ ಅನ್ನುವಂಥ ಸಾಕಷ್ಟು ಸಾವಿರಾರು ಕನಸುಗಳನ್ನ ಹೊತ್ಕೊಂಡಿದ್ರು ಪೇರೆಂಟ್ಸು. ಅದನ್ನೆಲ್ಲ ನುಚ್ಚು ನೂರು ಮಾಡ್ಬಿಟ್ಟ ಈ ಪಾಪಿ. ನೋಡಿ ಅಲ್ಲ, CCTV ನೋಡ್ತಾ ಇದ್ದೀರಲ್ಲ, ಇದೇ ಕೃತ್ಯ ಎಸಗಿದ್ದವನು. ಆಟ ಆಡ್ತಿದ್ದ ಮಗುನನ್ನ ಕಿಡ್ನಾಪ್ ಮಾಡಿ ಪುಸಲಾಯಿಸಿ ಎತ್ಕೊಂಡು ಹೋಗ್ತಾನೆ, ಕೊಲೆ ಮಾಡ್ಬಿಡ್ತಾನೆ. ಇದೇ ವಿಚಾರ ಸಂಬಂಧ ಹುಬ್ಬಳ್ಳಿಯಲ್ಲಿ ಬಾಲಕಿ ಮೇಲೆ ನೀಚ ಕೃತ್ಯ ಎಸಗಿದ ಪ್ರಕರಣ ಸಂಬಂಧಪಟ್ಟಂತೆ ಕಿಮ್ಸ್ ಆಸ್ಪತ್ರೆಗೆ ಸಚಿವ ಸಂತೋಷ್ ಲಾಡ್ ಭೇಟಿಯನ್ನ ಕೊಟ್ಟಿದ್ದಾರೆ. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಕಿಮ್ಸ್ ಆಸ್ಪತ್ರೆಗೆ ಭೇಟಿಯನ್ನ ಕೊಟ್ಟು ಮಾಹಿತಿಯನ್ನ ಸಂಗ್ರಹಿಸಿದ್ದಾರೆ. ಜೊತೆಗೆ ಗಾಯಗೊಂಡ ಪೊಲೀಸರ ಆರೋಗ್ಯವನ್ನು ವಿಚಾರಿಸಿದ್ದಾರೆ ಸಚಿವರು. ಈ ಪಾಪಿ ನೀಚ ಕೃತ್ಯನನ್ನ ಎಸಗಿದವನನ್ನ ಎನ್ಕೌಂಟರ್ ಮಾಡಿದ್ರಲ್ಲ, ಆ ಸಂದರ್ಭದಲ್ಲಿ ಪೊಲೀಸರಿಗೂ ಕೂಡ ಸಣ್ಣ ಪುಟ್ಟ ಗಾಯಗಳಾಗುತ್ತೆ. ಹಾಗಾಗಿ ಯೋಗಕ್ಷೇಮ ವಿಚಾರಿಸ್ತಾ ಇದ್ದಾರೆ. ಇಡೀ ಘಟನೆಯಿಂದ ಸಮಾಜವೇ ತಲೆ ತಗ್ಗಿಸುವಂತಾಗಿದೆ. ಆ ಪುಟ್ಟ ಮಗು, ಪುಟ್ಟ ಕಂದಮ್ಮನನ್ನ ನೋಡೋದಕ್ಕಾಗದಂತಹ ಸ್ಥಿತಿಯಲ್ಲಿದೆ. ಹೀಗಂತೇಳಿ ಕಿಮ್ಸ್ ಆಸ್ಪತ್ರೆಯ ಬಳಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಈಗ ನಮಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಬರುತ್ತೆ. ಬಟ್ ಈ ವ್ಯವಸ್ಥೆಗಳಲ್ಲಿ ಇವತ್ತಿದಾವೆ. ಆ ಥರ ಮಾರಕ ವಸ್ತು ನೀವೇನು ಡ್ರಗ್ ಬಗ್ಗೆ ಮಾತನಾಡ್ತಿದ್ರೆ ಅವು ಇದಾವೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಈ ಇನ್ಸಿಡೆಂಟ್ನಲ್ಲಿ ಆಗಿದೆಯಲ್ಲ ನಾವು ಚೆಕ್ ಮಾಡಿ ಹೇಳ್ಬೇಕು. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ್ಮೇಲೆ ಗೊತ್ತಾಗುತ್ತೆ ವೆದರ್ ಯು ಕನ್ಸ್ಯೂಮ್ಡ್ ಆರ್ ನಾಟ್ ಅಂತ ಗೊತ್ತಾಗುತ್ತೆ. ಅಲ್ಲ, ಮಾನ್ಯ ಮುಖ್ಯಮಂತ್ರಿಯವರು ನಿನ್ನೆ ತಾನೇ ನಮ್ಮ ಯಾರು ಸಲೀಂ ಅಹಮದ್ ಅವರು ಇಲ್ಲಿ ಬಂದು ಹೇಳಿದ್ದಾರೆ 10 ಲಕ್ಷ ರೂಪಾಯಿವರೆಗೆ ಸನ್ಮಾನ್ಯ ಮುಖ್ಯಮಂತ್ರಿಯವರು ಸರ್ಕಾರ ಕೊಡ್ತು ಅಂತ ಹೇಳಿದ್ದಾರೆ. ಇನ್ನೂ ಹೆಚ್ಚಿನ ಅನುದಾನಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿಯವ್ರ ಜೊತೆ ಕೂಡ ಮಾತನಾಡ್ತೀನಿ. ಜಮೀರ್ ಅಹಮದ್ ಖಾನ್ ಅವರು ಕೂಡ ಒಂದು ಮನೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದೆಲ್ಲರಿಗಿಂತ ಹೆಚ್ಚಾಗಿ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಕೂಡ ಇದೇನೋ ನಾವೇನೋ ಕಾಟಾಚಾರಕ್ಕೆ ನಾವು ತಪ್ಸ್ಕೊಂಡು ಹೋಗ್ಬೇಕಂತ ಹೇಳ್ತಲ್ಲ, ಇದಕ್ಕೊಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಕೂಡ ಬೇಕು. ಸೊ ಹಂಗಾಗಿ ಸಾರ್ವಜನಿಕರು ಇಂಥ ಒಂದು ಇನ್ಸಿಡೆಂಟ್ಗಳಾದ ನಂತರ ನಾವು ಕೂಡ ಸ್ವಲ್ಪ ಹೆಚ್ಚು ಮಾಡಬೇಕು. ಆಮೇಲೆ ಎಲ್ಲಿ ಈ ಥರ ರಿಮೋಟ್ ಪ್ಲೇಸಸ್ಗಳಿದ್ದಾವೆ, ಪೊಲೀಸ್ ಇಲಾಖೆಯವರು ಕೂಡ ಹೆಚ್ಚಿನ ಗಮನವನ್ನು ವಹಿಸ್ತೀವಿ. ನಾವು ಇನ್ನು ಮುಂದ್ಗಡೆ ಕ್ಯಾಮ್ರಾ ಕೂಡ ಇಲ್ಲ, ಕೆಲವು ಜಾಗದಲ್ಲಿ ಇಲ್ದಿರೋಂಥ ಕ್ಯಾಮ್ರಾಗಳನ್ನ ಅಳವಡಿಸ್ತೀವಿ. ಆಮೇಲೆ ನಾವೇನಿಲ್ಲಿ ಸಮರ್ಥನೆ ಮಾಡ್ಕೊಂಡು ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಮಾತನಾಡ್ತಾ ಹೋಗ್ತಲ್ಲ, ಸುಮಾರು 2,000ಕ್ಕೂ ಹೆಚ್ಚು ಸರ್ಪ್ರೈಸ್ ಈ ಡ್ರಗ್ ಚೆಕ್ಸ್ಗಳನ್ನ ಕೂಡ ಮಾಡಿರ್ತಕ್ಕಂಥದ್ದು ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿದೆ.
ಇದು ಸಂತೋಷ್ ಲಾಡ್ ಅವರ ರಿಯಾಕ್ಷನ್ ಆಗಿತ್ತು. ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಎಲ್ಲರೂ ತೆಗೆದುಕೊಳ್ಬೇಕು. ಈಗ ಹೆಂಗಾಗಿದೆ ಅಂತಂದರೆ ಎಲ್ಲರೂ ಕೂಡ ಅಕ್ಕಪಕ್ಕದಲ್ಲಿನ ಈಗ ಯಾವುದೋ ಒಂದು ಈ ರೀತಿಯಾಗಿ ಕೃತಿ ಎಸಗ್ತಾ ಇದೆ ಅಂತಂದರೆ ಅವನ ಕೈಲಿ ಮಾರಕಾಸ್ತ್ರ ಇದ್ದರೆ ಸ್ವಲ್ಪ ಹಿಂಜರಿತಾರೆ ಜನ. ಧೈರ್ಯ ಪಡಬೇಕು. ಜೊತೆಗೆ ನಾವು ಕೂಡ ಸೆಲ್ಫ್ ಡಿಫೆನ್ಸನ್ನು ಕಲ್ತ್ಕೊಳ್ಬೇಕು. ಬಾಲಕಿ ಹೀಗೆ ಕೃತಿ ಎಸಗಿದ್ದನಲ್ಲ ಈ ಪಾಪಿ, ಇಂಥವ್ರು ತುಂಬ ಜನ ಇದ್ದಾರೆ, ಅಂಥವ್ರನ್ನ ಮಟ್ಟ ಹಾಕಬೇಕು. ಇಂಥ ಕೃತ್ಯ ಸಹಿಸಲು ಅಸಾಧ್ಯ. ಇಡೀ ಸಮಾಜವೇ ತಲೆ ತಗ್ಗಿಸುವಂಥ ಕೃತ್ಯ. ಹಿಂಗೆ ನೋಡಿ ಈ ಘಟನೆ ಆಗ್ತಿದ್ದಂಗೆ ಬೀದರ್ನಲ್ಲೂ ಕೂಡ ಒಬ್ಬ ಟ್ರೈ ಮಾಡ್ತಾನೆ. ಹಿಂಗೇನೆ ಮಕ್ಕಳನ್ನ ಮಾತಾಡಿಸಿ ಪುಸಲಾಯಿಸಿ ಕಿಡ್ನಾಪ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಸದ್ಯ ಆ ಕ್ಷಣಕ್ಕೆ ಪೋಷಕರು ಬಂದರು, ಅಲ್ಲಿ ತಪ್ಪು ಬಾರಿ ದುರಂತ. ಹಿಂಗಾಗ್ಬಿಟ್ಟಿದೆ ಸಮಾಜದಲ್ಲಿ. ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಇರಬೇಕು. ಪೊಲೀಸರು ಕಂಡ್ರೆ ಭಯ ಪಡಬೇಕು. ಈ ಹುಬ್ಬಳ್ಳಿಲಾಗಿದ್ದಲ್ಲ ಫೈರು, ಇದನ್ನ ನೋಡಾದ್ರೂ ಕಲಿಬೇಕು.